ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 110ನೆಯ ತಿರುನಾಮ ಸಮಃ. ಪ್ರತಿ ವರ್ಷ ಧನುರ್ಮಾಸದಲ್ಲಿ ಪರಾಶರ್ ಭಟ್ಟರು ಆಂಡಾಳ್ ತಿರುಪ್ಪಾವೆಯ 30 ಪಾಶುರಗಳ ಬಗ್ಗೆ ಉಪನ್ಯಾಸ ಮಾಡುತ್ತಿದ್ದರು. ಒಂದು ದಿನ ಕೊನೆಯ ದಿನದ ಉಪನ್ಯಾಸದಲ್ಲಿ ಅವರು 30ನೆಯ ವಂಗಕಡಲ್ ಕಡೆಯಿಂದ ಮಾಧವನೈ ಕೇಶವನೈ ಪಾಶುರವನ್ನು ಹೇಳಿ ಅದರ ಅರ್ಥವನ್ನು ಈ ರೀತಿ ವಿವರಿಸಿದರು. ತಿರುಪ್ಪಾವೆಯ 30 ಪಾಶುರಗಳನ್ನು ಎಲ್ಲ ವೇದಗಳ ಸಾರವೆಂದು ಹೇಳಲಾಗುತ್ತದೆ. ಯಾರು ಪ್ರತಿದಿನ ಈ 30 ಪಾಶುರಗಳನ್ನು ಭಕ್ತಿಯಿಂದ ಹೇಳುತ್ತಾರೋ ಅವರಿಗೆ ಆಂಡಾಳಿಗೆ ಸಿಕ್ಕ ಅದೇ ಅನುಗ್ರಹ ದೊರೆಯುತ್ತದೆ. ಇದನ್ನು ಕೇಳಿದ ಒಬ್ಬನಿಗೆ ಅನುಮಾನವಾಯಿತು. ಅವನು, ಸ್ವಾಮಿ, ಆಂಡಾಳ್ ಭೂದೇವಿಯ ಅವತಾರ. ಅವರಿಗೆ ಕೃಷ್ಣನ ಮೇಲೆ ಅಪಾರ ಭಕ್ತಿ ಇತ್ತು. ನಮ್ಮಂತಹ ಸಾಮಾನ್ಯ ಜನರ ಭಕ್ತಿಯನ್ನು ಅವರೊಂದಿಗೆ ಹೇಗೆ ಹೋಲಿಸಬಹುದು? ನಮಗೂ ಅದೇ ಅನುಗ್ರಹ ಸಿಗುತ್ತದೆಯೇ ಎಂದು ಕೇಳಿದನು. ಭಟ್ಟರು ನಗುತ್ತಾ ಒಂದು ಸುಂದರ ಉದಾಹರಣೆ ಹೇಳಿದರು. ಹಸುಗಳ ಹಾಲನ್ನು ಕರೆಯುವವರು ಏನು ಮಾಡುತ್ತಾರೆ ನೋಡಿದ್ದೀರಾ? ಅವರು ನಿಜವಾದ ಕರುಗಳನ್ನು ಮರೆ ಮಾಡಿ ಅದರ ಬದಲು ನಕಲಿ ಕರುಗಳನ್ನು ಹಸುಗಳ ಹತ್ತಿರ ಇಡುತ್ತಾರೆ. ಹಸುಗಳು ತಮ್ಮ ಕರು ಹತ್ತಿರದಲ್ಲಿದೆ ಎಂದು ಭಾವಿಸಿ ತಕ್ಷಣವೇ ಹಾಲು ಕೊಡುತ್ತವೆ. ಹಾಗೆಯೇ ನಾವು ತಿರುಪ್ಪಾವೈ ಪಾಶುರಗಳನ್ನು ಹೇಳಿದಾಗ ಅದು ಭಗವಂತನಿಗೆ ಆಂಡಾಳನ್ನು ನೆನಪಿಸುತ್ತದೆ. ಆದ್ದರಿಂದ ಅವನು ನಮಗೆ ತನ್ನ ಸಂಪೂರ್ಣ ಅನುಗ್ರಹವನ್ನು ಕೊಡುತ್ತಾನೆ. ಮತ್ತೊಬ್ಬ, ಸ್ವಾಮಿ, ನಾವು ಪ್ರತಿದಿನ 30 ಪಾಶುರಗಳನ್ನು ಹೇಳಲು ಆಗದಿದ್ದರೆ ಎಂದು ಕೇಳಿದನು. ಅದಕ್ಕೆ ಭಟ್ಟರು, ಆಗ ಕನಿಷ್ಠ ಮೊದಲ 3 ಮತ್ತು ಕೊನೆಯ 4 ಪಾಶುರಗಳನ್ನು ಹೇಳಿ ಎಂದರು. ಇನ್ನೊಬ್ಬ ವ್ಯಕ್ತಿ, ಅದೂ ಆಗದಿದ್ದರೆ ಎಂದು ಕೇಳಿದಾಗ ಆಗ ಕೊನೆಯ 2 ಪಾಶುರಗಳನ್ನು ಹೇಳಿ ಎಂದು ಹೇಳಿದರು. ಮತ್ತೊಬ್ಬನು ಮತ್ತೆ ಅದೂ ಆಗದಿದ್ದರೆ ಎಂದು ಕೇಳಿದನು. ಆಗ ಅವರು, ಪರಾಶರ್ ಭಟ್ಟರು ಪ್ರತಿದಿನ ತಿರುಪ್ಪಾವೈ ಹೇಳುತ್ತಿದ್ದಾರೆ ಎಂದು ಯೋಚಿಸಿದರೂ ಸಾಕು ಎಂದು ಹೇಳಿದರು. ಅದಾದ ನಂತರ ಅವರು 2 ಮುಖ್ಯ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸಿದರು. ಭಗವಂತನಿಗೆ ತನ್ನ ಎಲ್ಲ ಭಕ್ತರ ಮೇಲೂ ಒಂದೇ ರೀತಿಯ ಪ್ರೀತಿ ಇರುತ್ತದೆ. ಯಾರು ಎಷ್ಟು ಪಾಶುರಗಳನ್ನು ಹೇಳುತ್ತಾರೆ ಎಂಬುದರ ಆಧಾರದಲ್ಲಿ ಅವನು ಯಾವುದೇ ಭೇದ ಭಾವ ಮಾಡುವುದಿಲ್ಲ. ಅವರು ತಾಯಿಯಂತೆ ಎಲ್ಲ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸುವವರು. ನಮ್ಮಾಳ್ವಾರ್, ಆಂಡಾಳ್ ಅಥವಾ ಪ್ರಹ್ಲಾದನಿಗೆ ಕೊಟ್ಟ ಮೋಕ್ಷವನ್ನು ಬೇಡಿಕೊಂಡವರಿಗೆ ಖಂಡಿತವಾಗಿ ಕೊಡುತ್ತಾನೆ. ಆದರೆ ನಾವು ಸಮಯ ಇಲ್ಲ ಎಂದು ಭಾವಿಸಿ ದಿನನಿತ್ಯ ಕೆಲಸಗಳಲ್ಲಿ ತೊಡಗಿ ಭಗವಂತನ ಅನುಗ್ರಹವನ್ನು ಕಳೆದುಕೊಳ್ಳುತ್ತಿದ್ದೇವೆಯೇ ಎಂದು ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕು. ಆದ್ದರಿಂದ ಸಾಧ್ಯವಾದಷ್ಟು ಪ್ರತಿದಿನ ಎಲ್ಲ ಪಾಶುರಗಳನ್ನು ಪಠಿಸಲು ಪ್ರಯತ್ನಿಸಬೇಕು. ಅದು ಭಗವಂತನಿಗೆ ತುಂಬ ಸಂತೋಷ ಕೊಡುತ್ತದೆ ಎಂದು ಭಟ್ಟರು ಹೇಳಿದರು. ಸಮಃ ಎಂದರೆ ಎಲ್ಲ ಭಕ್ತರನ್ನು ಸಮಾನವಾಗಿ ನೋಡುವವನು ಎಂದು ಅರ್ಥ. ನಾವು ಪ್ರತಿದಿನ ಸಮಾಯ ನಮಃ ಎಂದು ಭಕ್ತಿಯಿಂದ ಜಪಿಸಿದರೆ ಭಗವಂತನು ತಾಯಿಯಂತೆ ನಮ್ಮ ಮೇಲೆ ಪ್ರೀತಿ ತೋರಿಸಿ ನಮ್ಮ ಆತ್ಮ ಮತ್ತು ಮನಸ್ಸನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.